ಅದ್ರಲ್ಲಿ ಏನಂತ ತಿಳ್ಕೊಂಡ್ರ ಶರಣು ಬಸವೇಶ್ವರರ ಒಂದು ಚರಿತ್ರೆ ಒಳಗ ನಿನ್ನೆ ದಿವಸ ನಾವೆಲ್ಲ ನೋಡ್ಕೊಂಡು ಬಂದ್ವಿ. ಪರಮಾತ್ಮ ಹೇಗಿರ್ತಾನ ಹೆಂಗಿರ್ತಾನ ಅಂತ ತಿಳ್ಕೊಂಡು ನೋಡ್ಕೊಂಡ್ ಬಂದ್ವಿ. ಅವ ಎಲ್ಲಿದಾನ, ಅವ ಎಲ್ಲಿ ಇಲ್ಲ, ಯಾರ ಪವಿತ್ರವಾದ ಮನಸ್ಸು ಇರ್ತದ, ಪವಿತ್ರವಾಗಿರುವಂತ ಹೃದಯ ಎಲ್ಲಿರ್ತದ ಅಂತಲ್ಲಿರ್ತಾನ. ಹೊಲಸಾದ ಮನಸ್ಸಿನೊಳಗೆ ಎಂದೂ ಕೂಡ ಜಾಗ ಇರಂಗಿಲ್ಲ. ಅದಕ್ಕೆ ನಾವು ಕೂಡ ಅಷ್ಟೇ ಹೊಲಸು ಜಾಗದೊಳಗೆ ಹೋಗಿ ಎಂದೂ ಕಾಲು ಹೆಜ್ಜೆ ಇಡಂಗಿಲ್ಲ. ಇಡ್ತೀವನ ಹಿಡಕ್ಕಾಗಂಗಿಲ್ಲ. ಹಂಗ ಪರಮಾತ್ಮನ ಇರುವಿಕೆನೆ ಬೇರೆ ಇರ್ತದಂತ, ಅವನು ಇರುವಂತ ಇರುವಿಕೆನೆ ಬೇರೆ ಇರ್ತದ. ಆದ್ರೆ ನಾವೆಲ್ಲರೂ ಕೂಡ ಏನಪ್ಪ ಅಂತ ತಿಳ್ಕೊಂಡು ಅಂದ್ರ ಶರಣು ಬಸವೇಶ್ವರ ಜೀವನ ದರ್ಶನ ಮೂಲಕವಾಗಿ ನಾವು ಆಧ್ಯಾತ್ಮದೊಳಗೆ ಭಾಗಿಗಳಾಗಬೇಕು ಅಂತ. ಆಧ್ಯಾತ್ಮದಲ್ಲಿ ಭಾಗಿಗಳಾಗೋದು ಯಾವ ರೀತಿ? ಆಧ್ಯಾತ್ಮದಲ್ಲಿ ನಾವು ಭಾಗಿಗಳಾಗಬೇಕು. ಈಗ ನಾವು ತಿಳ್ಕೋಬೇಕು ಅವನು ಇರುವಿಕೆ ಹೆಂಗಿತ್ತು ಅನ್ನೋದನ್ನ ನೋಡ್ಕೊಂಡು ಬರೋದ್ರೊಳಗನೆ ಮರದೊಳಗಿನ ಮಂದಾಗ್ನಿಯನ್ನ ಉರಿಯದಂತಿರಿಸಿದಿ, ಮತ್ತ ಅವ ಹೇಳ್ತಾನ ನೊರೆ ಹಾಲಿನೊಳಗ ತುಪ್ಪವ ಕಂಪಿಲ್ಲದಂತಿರಿಸಿದಿ, ಶರೀರದೊಳಗಾತ್ಮನ ಕಾಣದಂತಿರಿಸಿದಿ, ನೀ ಬೆರೆಸಿದ ಭೇದಕ್ಕೆ ಬೆರಗಾದೆನಯ್ಯ ಅಂತ ಕರೀತಾರೆ. ಇದು ಬೆಡಗಿನ ವಚನ ಆದರೂ ಕೂಡ ನಮಗೆ ತಿಳುವಳಿಕೆ ಇರತಕ್ಕಂಥ ಒಂದು ಮಾತನ್ನು ಹೇಳ್ಕೊಂಡ್ ಬರ್ತಾರೆ. ಮರದೊಳಗಿನ ಮಂದಾಗ್ನಿಯನ್ನ ಉರಿಯದಂತಿರಿಸಿದಿ. ಈಗ ಮರ ಐತೆ, ಮರದೊಳಗ ಬೆಂಕಿ ಐತಿಲ್ರಿ? ಬೆಂಕಿ ಐತಿಲ್ಲ? ಮರದೊಳಗ ಬೆಂಕಿ ಐತಿ. ಆದ್ರ ಆ ಬೆಂಕಿ ಹೆಂಗದ ಅಂತ ತಿಳ್ಕೊಂಡು ಬೆಂಕಿ ಇದ್ದಲ್ಲ ಅದು ಸುಡ್ತದ, ತನ್ನಷ್ಟಕ್ಕೆ ತಾನು ಸುಡಂಗಿಲ್ಲ. ಅದು ಬೆಂಕಿ ತನ್ನಷ್ಟಕ್ಕೆ ತಾನು ಸುಟ್ಕೊಳಂಗಿಲ್ಲ. ಮರದ ಒಳಗಿನ ಮಂದಾಗ್ನಿಯನ್ನ ಉರಿಯದಂತರಿಸಿದೆ. ಅದ್ರ ಒಳಗ ಒಂದು ಮಂದಾಗ್ನಿ ಅದ, ಸಣ್ಣದಾಗಿರುವಂತ ಒಂದು ಅಗ್ನಿ ಅದ. ಆ ಅಗ್ನಿ ಇರುವುದರಿಂದ ಅದು ಏನು ಕಾಷ್ಟ ಅಂತ ತಿಳ್ಕೊಂಡು ಕರೀತಾರ. ಆ ಕಾಷ್ಟ ಏನಂತ ತಿಳ್ಕೊಂಡು ಅಂದ್ರೆ ಸಣ್ಣಾಗಿ ಅದು ಸುಡಬೇಕಾದ್ರೆ ಮತ್ತೊಂದು ಅಗ್ನಿ ಸ್ಪರ್ಶ ಆದಾಗ ಅದು ಸುಡತೈತಿ. ಅದ್ರೊಳಗೆ ಏನಂತ ತಿಳ್ಕೊಂಡ್ರೆ ಅಗ್ನಿ ಇದ್ದಲ್ಲಿ ಅದು ಸುಡತೈತಿ ಅಂತ. ನೀವು ಹೋಗಿ ಆ ಕಟ್ಟಿಗೆ ಜೊತೆಗೆ ಕೆಬ್ಬಣ ಹೊಗಿರ್ಬೇಕಾರ ಕೆಬ್ಬಣ ಸುಡಲ್ಲ. ಅದ್ರೊಳಗ ಕೆಬ್ಬಣದೊಳಗ ಏನೋ ಅಗ್ನಿ ಇಲ್ಲ. ಮರದೊಳಗ ಅಗ್ನಿ ಇರುವುದರಿಂದ ಏನಾಗೈತಿ, ತನ್ನ ಅಗ್ನಿ ಮತ್ತೊಂದು ಅಗ್ನಿಯನ್ನ ಸ್ಪರ್ಶ ಮಾಡಿದಾಗ ಅಗ್ನಿಯನ್ನ ಬೆಂಕಿ ಹತ್ತಿಕೊಂಡಾಗ ಅದು ಏನಾಗ್ತೈತಿ, ಮರ ಆಗ್ಲಿ ಕಟ್ಟಿಗಾಗ್ಲಿ ಸುಡ್ತೈತಿ. ಅಂದ್ರ ಅವ್ರು ಹೇಳಿದಿರ್ತಕ್ಕಂಥ ಮಾತು ಸತ್ಯವಾತಂತ. ಯಾವುದು? ಮರದೊಳಗಿನ ಮಂದಾಗ್ನಿಯನ್ನ ಉರಿಯದಂತರಿಸಿ ಅದ್ರೊಳಗನು ಕೂಡ ಅಗ್ನಿ ಐತೆ ಅಂತ. ಮತ್ತ ಅಗ್ನಿ ಐತೆ ಅಂತ ತಿಳ್ಕೊಂಡು ಗುರುತಾಗೋದು ಹೆಂಗ್ರಿ ಅಂತ ತಿಳ್ಕೊಂಡ್ರ ಕಾಡಿನೊಳಗ ಮರಗಳ ಘರ್ಷಣೆ ಆಗ್ತೈತಿ. ಕಾಡಿನೊಳಗ ಮರಗಳ ಘರ್ಷಣೆ ನಡೆದಿರ್ತೈತಿ. ಅದು ಬೇಡ. ನೀವೆಲ್ಲರೂ ಕೂಡ ವ್ಯವಸಾಯ ಮಾಡತಕ್ಕಂಥವರು ಕಮ್ಮಾರು ಬಡಿಗೆರ ಹತ್ರ ಹೋದಾಗ ಅವರು ಒಂದು ಹೋಲ್ ಹಾಕ್ತಾರ. ಹೋಲ್ ಹಾಕಿದಾಗ ಅಲ್ಲಿ ಬೆಂಕಿ ಹೇಳ್ತೈತಿ. ಆ ಕಟ್ಟಿಗೆಗೆ ಹೋಲ್ ಹಾಕ ಮುಂದೆ ಬೆಂಕಿ ಹೇಳ್ತೈತಿ. ಮತ್ತ ಅದ್ರೊಳಗೆ ಬೆಂಕಿ ಇದ್ದಲ್ಲೇ ಅದು ಬೆಂಕಿ ತೋರಿಸ್ತೈತಿ ಅಂತ ತಿಳ್ಕೊಂಡು ಅರ್ಥ. ಅದ್ರೊಳಗೆ ಬೆಂಕಿ ಇದ್ದಲ್ಲೇ ಬೆಂಕಿ ತೋರಿಸ್ತೈತಿ, ಇಲ್ಲಾಂದ್ರೆ ತೋರ್ಸಂಗಿಲ್ಲ. ಹೌದಲ್ಲ? ಹಂಗ ಮರದೊಳಗಿನ ಮಂದಾಗ್ನಿಯನ್ನ ಕಾಣದಂತಿರಿಸಿದಿ, ಉರಿಯದಂತಿರಿಸಿದಿ. ನೊರೆ ಹಾಲಿನೊಳಗ ತುಪ್ಪವ ಕಂಪಿಲ್ಲದಂತಿರಿಸಿದಿ. ಈ ಹಾಲೈತೆ, ಹಾಲಿನೊಳಗ ತುಪ್ಪ ಐತಂತ ತಿಳ್ಕೊಂಡು ಗೊತ್ತಾಗ್ಬೇಕಾದ್ರೆ ಹೆಂಗಿರ್ತದ? ಹಾಲೊಳಗ ತುಪ್ಪ ಐತೆ ಕರೆ, ಆದ್ರೆ ನಮ್ಮ ಕಣ್ಣಿಗೆ ಏನ ಕಾಣಕತ್ತದ ಅಂತ ತಿಳ್ಕೊಂಡಂದ್ರ ಹಾಲ ಕಾಣಕತ್ತದ. ಅದು ಎಂತ ಹಾಲು? ನೊರೆ ಹಾಲಿನೊಳಗ ತುಪ್ಪವ ಕಂಪಿಲ್ಲದಂತಿರಿಸಿದಿ. ನೊರೆ ಹಾಲಂತ ನೀ ಹಿಂಡ್ಕೊಂಡು ಬಂದಿರ್ತಿರಲ್ಲ, ಹಿಂಡ್ಕೊಂಡು ಹಿಂಗ ಅದು ನೊರೆ ಬಂದಿರ್ತೈತಿ, ಹಿಂಡ್ಕೊಂಡು ಬಂದಿರ್ತೈತಲ್ಲ ಅದು ನೊರೆ ಬಂದಿರ್ತೈತಿ. ಆ ನೊರೆ ಒಳಗೆ ಏನಂತ ತಿಳ್ಕೊಂಡಂದ್ರ ತುಪ್ಪನ ಕಾಣಂಗಿಲ್ಲ. ಕಾಣತೈತೇನ? ತುಪ್ಪನ ಕಂಡಿಲ್ಲ, ನಾವು ಕೂಡ ನೋಡಿಲ್ಲ. ಆದ್ರ ತುಪ್ಪ ಕಾಣಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು ನಾವು? ಆ ನೊರೆ ಹಾಲನ್ನ ಒಂದಿಷ್ಟು ಕಾಯಿಸ್ಬೇಕು. ಕಾಯಿಸಿದ ಬಳಿಕ ಅದನ್ನ ಮತ್ತೆ ಹೆಂಗ್ ಕಾಯಿಸ್ಬೇಕು? ಕೆಂಪುಗ ಕೆನೆ ಬರುವಾಗ ಕಾಯಿಸ್ಬೇಕು. ಸುಮ್ಮನೆ ಹಂಗ ಕಾಯಿಸೋದಲ್ಲ. ಕೆಂಪುಗ ಕೆನೆ ಬರುವಾಗ ಕಾಯಿಸಿ ಮತ್ ಸ್ವಲ್ಪ ಬಿಟ್ಟು ಆದ ಬಳಿಕ ಆ ಹಾಲಿಗೆ ಏನಾಗ್ತೀರಿ? ಏನಾಗ್ತಾರ? ಮಜ್ಜಿಗೆ. ಈಗ 4 ಲೀಟರ್ ಹಾಲು ಕಾಯಿಸಿರಿ. 4 ಲೀಟರ್ ಹಾಲು ಕಾಯಿಸಿದ್ರು ಕೂಡ 4 ಲೀಟರ್ ಕೆನಿ ಬಂದು ನಿಂತ್ಕೊಂಡೈತಿ. ಆ 4 ಲೀಟರ್ ಹಾಲು ಕಾಯಿಸಿದ ಬಳಿಕ 4 ಲೀಟರ್ ಏನು ಹಾಲಿಗೆ ಮಜ್ಜಿಗೆ ಎಷ್ಟು ಹಾಕ್ತಿರಿ ಹೇಳ್ರಿ? ಒಂದಿಷ್ಟು ಹಾಕ್ತಿರಿ ಸಾಕು. ಹೌದಲ್ಲ?
ಒಂದು ಇಷ್ಟು ಹಿಂಗ ಹಾಕಿದ್ರೆ ಸಾಕು. ಅದೇನಾಗ್ತದ ಅಂತ ತಿಳ್ಕೊಂಡ್ರ, ಒಂದಿಷ್ಟು ಮಜ್ಜಿಗೆಯನ್ನಾಗಲಿ ಮೊಸರನ್ನ ಹಾಕಿದೀವಿ ಅಂತ ತಿಳ್ಕೊಂಡ್ರ ಅದು ಏನಾಗ್ತದ, ಹಾಲು ಕೆಡ್ತದ. ಇದು ಕೆಡುವಂತ ತಿಳ್ಕೊಂಡಂತಾರ. ಆದ್ರೆ ಇಲ್ಲಿ ಸಂಸ್ಕಾರ ಅಂತ ಕರೀತಾರೆ. ಇದು ಸಂಸ್ಕಾರ ಅಂತ ಕರೀತಾರೆ. ಹಾಲಿಗೆ ಏನಂತ ತಿಳ್ಕೊಂಡ್ರ, ನಾವು ನೀವೆಲ್ಲರೂ ತಿಳ್ಕೋಬೇಕು ಏನಂತ ತಿಳ್ಕೊಂಡ್ರ, ಶಗಣಿಗೆ ಸಂಸ್ಕಾರ ಕೊಟ್ರ ಬೂದಿ ಭಸ್ಮವಾಗುತ್ತ, ಶಿಲೆಗೆ ಸಂಸ್ಕಾರವನ್ನ ಕೊಟ್ರ ಲಿಂಗವಾಗುತ್ತ, ಜಲಕ್ಕೆ ಸಂಸ್ಕಾರವನ್ನ ಕೊಟ್ರ ಪಾದೋದಕವಾಗ್ತೈತಿ, ಕಬ್ಬಿಗೆ ಸಂಸ್ಕಾರ ಕೊಟ್ರ ಸಕ್ರಿ ಆಗ್ತೈತಿ, ಕಬ್ಬಿಗೆ ಸಂಸ್ಕಾರ ಕೊಟ್ರ ಸಕ್ರೆ ಆಗ್ತದ, ಹಾಲಿಗೆ ಸಂಸ್ಕಾರ ಕೊಟ್ರ ಮೊಸರು ಆಗ್ತದ, ಮೊಸರಿಗೆ ಸಂಸ್ಕಾರ ಕೊಟ್ರ ಬೆಣ್ಣೆ ಆಗ್ತದ, ಬೆಣ್ಣಿಗೆ ಸಂಸ್ಕಾರ ಕೊಟ್ರ ಏನಾಕತಿ, ತುಪ್ಪವಾಗ್ತೈತಿ. ಆದ್ರ ನಾವು ನೀವೆಲ್ಲರೂ ತಿಳ್ಕೋಬೇಕು ಏನಂತ ಅಂತ ತಿಳ್ಕೊಂಡ್ರ, ಭತ್ತಕ್ಕ ಸಂಸ್ಕಾರ ಕೊಟ್ರ ಏನಾಕತಿ, ಭತ್ತಕ್ಕೆ ಸಂಸ್ಕಾರ ಕೊಟ್ರ ಅಕ್ಕಿ ಆಗ್ತದ, ಅಕ್ಕಿಗೆ ಸಂಸ್ಕಾರ ಕೊಟ್ರ ಅನ್ನ ಆಗ್ತದ, ಅನ್ನಕ್ಕೆ ಸಂಸ್ಕಾರ ಕೊಟ್ರ ಪದಾರ್ಥ ಪ್ರಸಾದ ಆಗ್ತದ. ಮಾನವನಿಗೆ ಸಂಸ್ಕಾರ ಕೊಟ್ರ ಅಂತ ತಿಳ್ಕೊಂಡ್ರ ಈ ಜಗತ್ತಿನೊಳಗ ದೇವ ಮಾನವನಾಗ್ತಾನ, ಅವನೇ ಶರಣ ಬಸವ ಆಗ್ತಾನ ಅಂತ, ಅವನೇ ದೇವ ಮಾನವ. ಹಾಲಿಗೆ ಹೆಂಗ ಸಂಸ್ಕಾರವನ್ನ ಕೊಟ್ಟಾಗ ಅದು ಮೊಸರು ಆಗ್ತದೋ, ಮೊಸರು ಹೋಗಿ ಬೆಣ್ಣೆ ಹಾಕ್ತದೋ, ಬೆಣ್ಣೆ ಹೋಗಿ ಏನಾಗ್ತದ ತುಪ್ಪ ಹೆಂಗಾಗ್ತದೋ ಸಂಸ್ಕಾರದ ಫಲದಿಂದ, ಹಂಗ ಈ ಸಾಮಾನ್ಯನಾಗಿರ್ತಕ್ಕಂಥ ಮಾನವಗೆ ಸಂಸ್ಕಾರದ ಫಲ ಸಿಕ್ತು ಅಂತ ತಿಳ್ಕೊಂಡ್ರ ಈ ಜಗತ್ತಿನೊಳಗ ದೇವ ಮಾನವನಾಗಿ ಮೆರಿತನನ್ನೋದಕ್ಕೆ ಸಾಕ್ಷಿ ಶರಣಬಸವೇಶ್ವರಂತವರು. ಶರಣಬಸವೇಶ್ವರಂತವರು ಅನೇಕರು ಕೂಡ ಸಾಮಾನ್ಯರಿದ್ದವರು ಬಹಳ ದೊಡ್ಡದವರಾಗಿರ್ತಾರಂತ. ಅದಕ್ಕ ನೊರೆ ಹಾಲಿನೊಳಗೆ ಏನಂತ ತಿಳ್ಕೊಂಡ್ರ ತುಪ್ಪವ. ಸಾಮಾನ್ಯ ಮನುಷ್ಯ ಹೇಳಕತ್ತೀನಂತ ತಿಳ್ಕೊಂಡ್ರ ಅದನ್ನ ಅರ್ಥ ಮಾಡ್ಕೊಂಡು ಹೇಳ್ಬೇಕು. ಹಂಗ ಸುಮ್ಮನೆ ಹೇಳಕ್ ಬರಂಗಿಲ್ಲ, ಅರ್ಥ ಮಾಡ್ಕೊಂಡ ಹೇಳ್ಬೇಕು. ಸುಮ್ಮನೆ ಹೇಳಕ್ ಬರಂಗಿಲ್ಲ. ಮಹಾತ್ಮರು ಹೇಳ್ತಕ್ಕಂಥದ್ದು ಶರಣರು ರಾಮನಾಥ ಜಡದಾಸನವ್ರು ಹೇಳ್ತಾರ, ನೀ ಬೆರೆಸಿದ ಭೇದಕ್ಕೆ ಬೆರಗಾದನಯ್ಯ, ಶರೀರಗಳು ಆತ್ಮವನ್ನು ಕಾಣದಂತಿರಿಸಿದಯ್ಯ. ಇಷ್ಟು ಸುಂದರವಾದ ಮಾತುಗಳನ್ನ ಹೇಳ್ಕೊಂಡು ಬರ್ತಾರ. ಅವ್ರು ಸುಮ್ಮನೆ ಎಲ್ಲ ಎಂತೆಂತ ಮಾತುಗಳನ್ನ ಹೇಳ್ಕೊಂಡು ಬರ್ತಾರ. ಕುಂದ್ರು, ಶರೀರದೊಳಗೆ ಆತ್ಮವನ್ನು ಕಾಣದಂತರಿಸಿದಿ. ಆತ್ಮ ಐತಂತ ತಿಳ್ಕೊಂಡು ಯಾರಿಗೂ ಕೂಡ ನಾವೆಲ್ಲರೂ ಅಂತೀವಿ, ಹೆಂಗೈತ್ರಿ ಆತ್ಮ, ಅದು ಹೆಂಗ್ ಕಾಣವಲ್ದಲ್ಲ ಇವತ್ತಿಗೆ ಆದ್ರೂ. ಮತ್ತೆ ದೇವ್ರು ಅಂತ ತಿಳ್ಕೊಂಡು ಅನ್ನಕತ್ತೀರಿ, ಅದ ಕಂಡ್ರ ಕಾಣವಲ್ದಲ್ಲ, ನಮಗರ ಕಾಣವಲ್ದು. ಮತ್ತೆ ನಿಮಗೆ ಏನಾರ ಕಂಡೈತೇನು, ಅಂತ ತಿಳ್ಕೊಂಡ್ರ ನಾವೆಲ್ಲ ಅಂತೀವಿ. ಏನಂತ ತಿಳ್ಕೊಂಡ್ರ ಕಾಣ್ಲಿಕ್ಕೆ ಬರ್ತದ, ಆದ್ರೆ ಅದಕ್ಕೊಂದಿಷ್ಟು ಸಾಧನೆ ಮಾಡ್ಬೇಕು. ಸುಮ್ಮನೆ ಸಾಧನೆ ಮಾಡಾರ್ದ ದೇವ್ರು ಕಾಣು ಅಂತ ತಿಳ್ಕೊಂಡ್ರ ಕಾಣಂಗಿಲ್ಲ. ಈಗ ನಾವು ಸಾಧನೆ ಮಾಡ್ಲಾರ್ದ ದೇವ್ರು ನಮ್ಮ ಹತ್ರ ನಮಗೆ ಒಳ್ಳೇದ್ ಮಾಡು ಅಂತ ತಿಳ್ಕೊಂಡ್ರೆ ಒಳ್ಳೇದ್ ಮಾಡಕ್ ಆಗಂಗಿಲ್ಲ. ಆತನ ಸೇವೆ ಮಾಡ್ಬೇಕು. ಸೇವೆ ಮಾಡಿದಾಗ ಸೇವೆ ಪ್ರತಿಫಲ ದೊರಕುತ್ತೆ. ಈ ಜಗತ್ತಿನೊಳಗ ನಾಡಿನ ತುಂಬೆಲ್ಲರೂ ಕೂಡ ಎಂತೆಂತ ದೊಡ್ಡ ಏನಾಗ್ಯಾರಲ್ಲ, ದೊಡ್ಡವರು ಆಗ್ಯಾರಲ್ಲ, ಸ್ವಾಮಿಗಳು ಅಂತ ತಿಳ್ಕೊಂಡು ಕೈ ಮುಗಿತೀವಲ್ಲ, ಸಿದ್ಧಾರೂಢ ಅಂತ ತಿಳ್ಕೊಂಡು ನಾವೆಲ್ಲರೂ ಅಂತೀವಲ್ಲ, ಆಧ್ಯಾತ್ಮದ ನಿಧಿ ಅಂತ ಕರೀತಾರ, ಜ್ಞಾನ ಸೌರಭ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರ. ಸಿದ್ಧಾರೂಢ ಸುಮ್ಮನೆ ಸಿದ್ಧಾರೂಢ ಆಗಲಿಲ್ಲ. ಅವನು ಎಂಥವ್ ಸಿದ್ಧಾರೂಢ ಅಂತ ತಿಳ್ಕೊಂಡ್ರ 12 ವರ್ಷಗಳ ಪರ್ಯಂತರ ಗಜದಂಡ ಶಿಬಿಗಳ ಸೇವೆ ಮಾಡಿದವ. 12 ವರ್ಷಗಳ ಪರ್ಯಂತರ ಸೇವೆ ಮಾಡಿದ ಬಳಿಕ ಅವಾಗ ಬ್ರಹ್ಮಜ್ಞಾನ ಒಲಿತವನಿಗೆ. ಅಲ್ಲಿ ಮಟ್ಟ ಒಲಿನಿಲ್ಲ. ಬ್ರಹ್ಮಜ್ಞಾನಿಗಳು ಗಜದಂಡ ಶಿಬಿಗಳು ಇದ್ರೂ ಕೂಡ ಆ ಜ್ಞಾನವನ್ನ ಪಡೆದುಕೊಳ್ಬೇಕಾದ್ರೆ ಸುಮ್ಮನೆ ಬರಂಗಿಲ್ಲ. ನಾವು ಪುರಾಣ ಕೇಳಿದ್ರೆ ಮಾತ್ರ ಫಲ ಸಿಗ್ತದ. ಇಲ್ಲಿ ಶರಣಪ್ಪನವರ ಸೇವೆ ಮಾಡಿದ್ರೆ ಫಲ ಸಿಗ್ತದ. ನಾವ್ ಇಷ್ಟೆಲ್ಲ ಕೂಡ ದುಡಿತೀವ್ರಿ, ಶರಣಬಸಪ್ಪ ಎಂದರ ಒಂದಿನ ಬಂದು ನಾವು ಸೇವೆ ಮಾಡಿ ಹೋಗ್ತೀವ್ರಿ ಹಿಂಗಂತ ತಿಳ್ಕೊಂಡಂತದಲ್ಲ. ಯಾವಾಗಾರ ಒಮ್ಮೆ ಬಂದು ಸೇವೆ ಮಾಡೋದಲ್ಲ, ಪ್ರತಿದಿನ ಸೇವೆ ಮಾಡ್ಬೇಕಂತ. ಸೇವೆ ಮಾಡಿದ ಪ್ರತಿಫಲ ನಮ್ಗೆ ಏನು ದೊರಕುತ್ತ, ಏನು ಬೇಡ. ನೀ ಬ್ರಹ್ಮಜ್ಞಾನಿ ಆಗೋದು ಬೇಡ, ನಿನ್ನಷ್ಟಕ್ಕೆ ನೀನ ಜ್ಞಾನಿ ಹಾಕಿದಿ. ಅದಕ್ಕೆ ಅವ್ರಂತಾರ, ಸೇವೆಯೊಳಗೊಂದು ಅವಕಾಶ ದೊರೆತುದೇ ಪುಣ್ಯ, ಈ ದೊರೆತುದನು ಈ ದರೆ ಒಳಗೆ ಮಾಡಿದವನೇ ಧನ್ಯ ಅಂತ ಕರೆದ್ರು. ಅದಕ್ಕೆ ನಾವೆಲ್ಲರೂ ತಿಳ್ಕೋಬೇಕು, ಇಂಥ ಒಂದು ಭಾಗ್ಯ, ಇಂಥ ಒಂದು ಸೌಭಾಗ್ಯ ನಿಮಗೆಲ್ಲರಿಗೂ ಕೂಡ ದೊರಕೈತೆ ಅಂತ ತಿಳ್ಕೊಂಡ್ರ ನಾವೆಲ್ಲರೂ ಕೂಡ ಮಾನವರಾಗಿ ಹುಟ್ಟಿ ಬಂದೀವಿ. ನೆನಪಿರ್ಲಿ, ನಮಗ ಈ ಮಾನವರಾಗಿ ಹುಟ್ಟಿ ಬಂದಿದ್ದಕ್ಕೆ ಎದಕ್ಕೆ ಸಾರ್ಥಕ ಅಂತ ತಿಳ್ಕೊಂಡ್ರ ನಮ್ಮೊಳಗಿರ್ತಕ್ಕಂಥ ಆತ್ಮವನ್ನ ತಿಳಿದುಕೊಳ್ಬೇಕಾಗ್ಯದ. ಶರೀರದ ಒಳಗೆ ಆತ್ಮವನ್ನು ನೀನು ಕಾಣದಂತರಿಸಿದೆ ಅಂತ ತಿಳ್ಕೊಂಡು ಕರೀತಾರ. ಹಸನಕ್ಕೆ ಕುದಿಯುವರು, ಹಗಲು 4 ಜಾವ ಹಸನಕ್ಕೆ ಕುದಿಯುವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿಯುವರು.
ನೀರೊಳಗಿದ್ದ ಹಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿದ್ದ ಮಹಾ ಗಣವ ನರಿಯರು ಚನ್ನಮಲ್ಲಿಕಾರ್ಜುನ ಅಂತ ತಿಳ್ಕೊಂಡು ಕರೀತಾರ. ನಮ್ಮ ಒಳಗ ದೇವ್ರದಾನ, ನಮ್ಮೊಳಗ ಆತ್ಮದಾನ, ನಮ್ಮೊಳಗ ಒಂದು ಜ್ಞಾನ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಐತೆ ಅಂತ ತಿಳ್ಕೊಂಡು ನಮಗೆ ಯಾರು ಗೊತ್ತಿಲ್ಲ. ಗೊತ್ತಿದ್ರೆ ಹಿಂಗ ಹಾಕೇ ಇದ್ದಿಲ್ಲ ನಾವು. ನೆನಪಿರ್ಬೇಕು ನಮಗೂ ನಿಮಗೆಲ್ಲರಿಗೂ. ನಮಗ ಪರಿಜ್ಞಾನ ಅನ್ನೋದು ಬೇಕಲ್ಲ. ಜ್ಞಾನ, ಪರಿಜ್ಞಾನ, ಅಜ್ಞಾನ. ನಮಗೆ ಜ್ಞಾನ ಅನ್ನೋದು ತುಂಬಿತ್ತು. ನಮಗೆ ಜ್ಞಾನ ಬಂತಂತ ತಿಳ್ಕೊಂಡ್ರೆ ಜ್ಞಾನಿ ಆಗಿರ್ತಕ್ಕಂಥ ಮನುಷ್ಯನ ಇರುವಿಕೆ ಬೇರೆ, ಅವನು ಇರ್ತಕ್ಕಂಥ ಮಾತುಗಳೇ ಬೇರೆ, ಅವನಿರುವಂತ ತಿಳುವಳಿಕೆನೇ ಬೇರೆ ಇರ್ತದ. ಪರಿಜ್ಞಾನ ಅಂತ ತಿಳ್ಕೊಂಡು ಅಂತಿರ್ತಾರ. ಪರಿಜ್ಞಾನ ಸ್ವಲ್ಪರ ಪರಿಜ್ಞಾನ ಐತೆ ನಿನಗಂತ ತಿಳ್ಕೊಂಡು ಅಂತಿರ್ತಾರಲ್ಲ. ಜ್ಞಾನ ಮನುಷ್ಯನಿಗೆ ಎಷ್ಟು ಮುಖ್ಯವಾಗಿರ್ತದೋ ಪರಿಜ್ಞಾನವೂ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಯಾವ್ದಕ್ಕಂತ ತಿಳ್ಕೊಂಡ್ರ ಇಲ್ಲಿ ಅಕ್ಕ ತಂಗಿ ಬಂಧು ಬಾಂಧವರು ನನ್ನವರು ತನ್ನವರು ಎನ್ನುವಂತ ತಿಳ್ಕೊಂಡು ಯಾವಾಗ ಜ್ಞಾನವನ್ನು ಸಾಮಾನ್ಯ ಜ್ಞಾನೊಳಗೈತೋ, ಪರಿಜ್ಞಾನ ಅಂತಕ್ಕಂಥದ್ದು ಯಾವುದು ಅಂತ ತಿಳ್ಕೊಂಡ್ರ ಶರಣ ಬಸವೇಶ್ವರ ಪುರಾಣ ನಡೆದ್ರೂ ಕೂಡ ನಮ್ಗೆ ಪರಿಜ್ಞಾನ ಇಲ್ಲ ಅಂತ ತಿಳ್ಕೊಂಡು ಮನೆಯಾಗ ಕುಂತೀವಿ. ಇದಾನೆ ಪರಿಜ್ಞಾನ ಅಂತ. ನಮ್ಮ ಪರಿಜ್ಞಾನ ಇಲ್ಲ ಅಂತ ತಿಳ್ಕೊಂಡು ಅರ್ಥ ಏನು? ನಮ್ಮ ಶರಣಬಸಪ್ಪನ ಪುರಾಣ ಹಚ್ಚಿದ್ರು ಕೂಡ ನಾವು ಮನೆಯಾಗ ಕೂತು ಅಲ್ಲಿ ಕಟ್ಟಿ ಮೇಲೆ ಕೂತು ಇಲ್ಲಿ ಕೂತು ಅಲ್ಲಿ ಕೂತು ಟೈಮ್ ಪಾಸ್ ಮಾಡ್ತೀವಿ. ಆ ವಿಷಯ ಈ ವಿಷಯಗಳ ಮಾತಾಡ್ಕೊಂತ ಹೋಗ್ತೀವಿ. ಅಲ್ಲಿ ಕೂತ್ಕೊಳ್ಳೋದು ಅವ್ರ ವಿಷಯ ಇವ್ರ ವಿಷಯ ಮಾತಾಡ್ಕೊಂತ ಹೋಗ್ತೀವಿ. ಬರೇ ಇದ್ರೊಳಗೆ ನಾವು ಜೀವನವನ್ನ ಕಳೆಯಲಿಕ್ಕೆ ನಾವು ಬಂದವರಲ್ಲ. ಶರಣರ ನೆನಪಿರಲಿ, ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು, ಅವ್ರ ಸುದ್ದಿ ಇವ್ರ ಸುದ್ದಿ ಮಾತಾಡೋದಕ್ಕಿಂತ ನಮಗ್ ಗೊತ್ತೇ ಇರುತ್ತೆ. ಬರೀ ಆ ಸುದ್ದಿ ನಾವು ಯೋಚನೆ ಮಾಡ್ತೀವಿ, ಅದ್ರ ಬಗ್ಗೆ ನಾವು ವಿಚಾರ ಮಾಡ್ಕೊಂತ ಹೋಗ್ತೀವಿ. ಆದ್ರೆ ನಾವ್ ಎದಕ್ಕೆ ಬಂದೀವಿ ಎದಕ್ಕಿಲ್ಲ ನಮಗನ್ನುವಂಥದ್ದು ಒಂದಿಷ್ಟು ನಮ್ಮ ಪರಿಜ್ಞಾನವಿಲ್ಲದೆ ಅಲ್ಲಿ ಇಲ್ಲಿ ಕುತ್ಕೊಂಡಿವಲ್ಲ, ಅವರು ಪರಿಜ್ಞಾನ ಇಲ್ಲದವರು ಅಂತ. ಅವ್ರ ಜ್ಞಾನನ ಎಂದೂ ಟಚ್ ಆಗಿಲ್ಲ. ಯಾಕಂದ್ರೆ ಅದ ಪರಿಜ್ಞಾನ ಇದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತ. ಅದು ಜ್ಞಾನ ತುಂಬಿತ್ತಪ್ಪ ಅಂತ ತಿಳ್ಕೊಂಡ್ರ ಸ್ವಲ್ಪ ಅದ್ರ ಬಗ್ಗೆ ಜ್ಞಾನ ಪರಿಜ್ಞಾನ ತುಂಬಿಕೊಂಡಿತ್ತಂದ್ರ ಹೋಗೋ ನಡ್ರಿಪ್ಪ ಪುರಾಣ ಹಚ್ಚಾರ. ಯಾರ ಸಲುವಾಗಿ? ನಮ್ಮ ಸಲುವಾಗಿ. ಶರಣರ ಇಷ್ಟೆಲ್ಲ ಕುತ್ಕೊಂಡ್ರಿ ನೀವೆಲ್ಲರೂ ಇಲ್ಲಿ ಕುತ್ಕೊಂಡಿರಿ. ಅಕಸ್ಮಾತ್ ಇಲ್ಲಿ ಒಂದು ಆಕಳ, ಒಂದು ಹೆಮ್ಮೆ, ಒಂದು ಯಾವ್ದಾರ ನಾಯಿ ಬಂತಂದ್ರೆ ಏನ್ ಮಾಡ್ತೀರಿ? ಕರ್ಕೊಂಡ್ ಕುಂದಿರ್ತೀರಿ. ನಾಯಿ ಬಂದ್ರೆ ಏನ್ ಮಾಡ್ತೀರಿ? ಎದಕ್ ಹೊಡಿತೀರಿ? ಅದನ್ನ ಕರ್ಕೊಂಡ್ ಕುಂದಿರ್ಬೇಕಿಲ್ಲ. ಅದನ್ನ ನಾಯಿ ಬಂತಂತ ತಿಳ್ಕೊಂಡ್ರೆ ಹಚ್ಚ ಅಂತ ತಿಳ್ಕೊಂಡು ಹೊಡಿತಾರ. ಯಾಕೆ ಹಚ್ಚ ಅಂತ ತಿಳ್ಕೊಂಡು ಹೊಡಿತೀರಿ? ನಾಯಿಗಿಲ್ಲಿ ಸ್ಥಾನ ಇಲ್ಲ. ಅದಕ್ಕೆ ಕೇಳಿದ್ರೆ ಜ್ಞಾನವಂತದಾಗಂಗಿಲ್ಲ. ಮನುಷ್ಯನಿಗೆ ಜ್ಞಾನ ಪಡಿಬೇಕಾಗಿತ್ತು. ಅದ್ರ ಸಲುವಾಗಿ ಹೇಳ್ತದ. ಆಕಳ ತಂದು ಕಟ್ಟಬಹುದಾಗಿತ್ತು, ಎಮ್ಮಿ ತಂದು ಕಟ್ಟಬಹುದಾಗಿತ್ತು. ಯಾದಕ್ಕ? ನೀವ್ ಅವ್ರು ಹೇಳ್ಕೊಂಡು ಬರ್ತಾರೆ ಏನಂತ? ಆಹಾರ ನಿದ್ರ ಭಯಂ ಸಾಮಾನ್ ಆಹಾರ ನಿದ್ರ ಭಯಂ ಮೈತು ನಂಚ ಸಾಮಾನ್ಯಮೇ ತತ್ ಪಶುಭಿರ್ನರಾಣಂ. ಸಾಮಾನ್ಯ ಪಶುಭಿರ್ನರಾಣಂ ಜ್ಞಾನೇನ ವಿಶೇಷ ಅಧಿಕ ಜ್ಞಾನೇನ ಹೀನ ಮಾನವ ಪಶುಭಿ ಸಮಾನ. ಅಂದ್ರು ನಮ್ಮನೆಗಿರುವಂತಹ ಆಕಳ, ಎಮ್ಮಿ, ಎತ್ತ, ದನ, ನಾಯಿ ಎಲ್ಲವೂ ಕೂಡ ಮಕ್ಕಳು ಅಡಿತಾವ್. ನಮ್ಮನೆಗಿರ್ತಕ್ಕಂಥ ಎಮ್ಮಿ ಮಕ್ಕಳು ಎಲ್ಲವೂ ಆಡಿತಾವ್, ನಿದ್ದೆ ಮಾಡ್ತಾವ್, ಅವು ಉಣ್ತಾವ್. ಹೌದಲ್ರಿ? ಅವು ಅವಕ್ಕೆ ಜ್ಞಾನ ಹೆಂಗಂತ ತಿಳ್ಕೊಂಡು ಪರಿಜ್ಞಾನ ಇಲ್ಲ. ಅವಕ್ಕೂ ಎಂತ ಪರಿಜ್ಞಾನ ಇಲ್ಲ. ಅವು ಎಲ್ಲಿ ಮಲ್ಕೊಂದೀವಂತ ಪರಿಜ್ಞಾನ ಇಲ್ಲ. ಹೆಂಗ? ಅವು ಒಂದು ಕಲ್ಯ ಮಾಡ್ತಾವ, ಎರಡು ಕಲ್ಯ ಮಾಡ್ತಾವ, ಅಲ್ಲೇ ಮಕ್ಕೊಂದಿರ್ತಾವ. ಅವ್ ಪರಿಜ್ಞಾನ ಇನ್ನ ಇಲ್ಲವೇ ಇಲ್ಲ. ಪರಿಜ್ಞಾನವಿಲ್ಲವೇ ಇಲ್ಲ ಅಂತ ತಿಳ್ಕೊಂಡು ಕರೀತಾರ. ಪರಿಜ್ಞಾನ ಪಶುಗಳು ಪರಿಜ್ಞಾನ ಇಲ್ಲ. ಅವಕ್ಕೆ ಏನಾರ ಹೇಳ್ರಿ, ಏನಂತ ನೀವು ಎಷ್ಟು ಪುರಾಣ ಹಚ್ಚಿದ್ ಹೇಳಿದ್ರಿ, ಅವು ಸಾಯತನ ಹೇಳಿದ್ರು ಕೂಡ ಅಷ್ಟೇ ಇರ್ತಾವ. ಯಾಕ? ಅವಕ್ಕೇನ ಜ್ಞಾನ ಬೋಧನೆ ಆಗಂಗಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ ಜ್ಞಾನೇನ ಹೀನ ಮಾನವ. ಮನುಷ್ಯನಿಗೆ ಜ್ಞಾನ ಅಧಿಕ ವಿಶೇಷ. ಪರಮಾತ್ಮ ಎಲ್ಲಾ ಪ್ರಾಣಿಗಳಿಗಿಂತಲೂ ಕೂಡ ಒಂದು ಅಧಿಕವಾಗಿರ್ತಕ್ಕಂಥ ಜ್ಞಾನವನ್ನ ಕೊಟ್ಟಾನಂತ. ನಿಮಗೆಲ್ಲರಿಗೂ ಕೂಡ ಕೊಟ್ಟು ಕಳಿಸಿರ್ತಕ್ಕಂಥದ್ದು ಏನು? ನೀನು ಭೂಮಿಗೆ ಬಂದಿರ್ತಕ್ಕಂಥ ಸುಮ್ಮನೆ ಬಂದಿಲ್ಲಪ್ಪ. ಸುಮ್ಮನೆ ಬರೋದಕ್ಕಾಗಿ ನೀವು ಬಂದಿಲ್ಲ. ಆತನ ಜ್ಞಾನವನ್ನ, ಪರಮಾತ್ಮನ ಇರುವಿಕೆಯನ್ನ ತಿಳಿದುಕೊಳ್ಳುವುದಕ್ಕಾಗಿ ನಾವು ನೀವೆಲ್ಲರೂ ಕೂಡ ಬಂದೀವಿ. ನೀನು ಏನು ಪಶುಗಳ ದನಕರಗಳಾಗಿ ಜೀವನ ಮಾಡೋದು ಬೇಡ. ಒಂದಿಷ್ಟು ಎಲ್ಲಿ ಧರ್ಮ ಕಾರ್ಯ ನಡೀತದ, ಎಲ್ಲಿ ಶಿವನಾಮ ಸ್ಮರಣೆ ಕೇಳುತ್ತಾರ, ಎಲ್ಲಿ ಶಿವನಾಮ ಸ್ಮರಣೆ ನಡೀತದ, ಅಲ್ಲಿ ಒಂದಿಷ್ಟು ಕಿವಿಗೊಟ್ಟು ಕೇಳಿ ನೀನು ಜೀವನ ಪಾವನ ಆಗುತ್ತಾ ಅಂತ ತಿಳ್ಕೊಂಡಂತ. ಹೌದಲ್ಲ? ಕೇಳೋ ಜಾನ ಶಿವ ಧ್ಯಾನ ಮಾಡ